ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಜಂಬಗಿ ಗ್ರಾಮದ ಅರಣ್ಯ ಪ್ರದೇಶದ ಹಂಗರಗ ಗ್ರಾಮದ ಬಳಿ ಆಟೋದಲ್ಲಿ ಸಾಗಿಸ್ತಾ ಇದ್ದಂತಹ ಸುಮಾರು 10 ಲಕ್ಷ ಮೌಲ್ಯದ 20 ಕೆಜಿ ಹಾಗೂ 630 ಗ್ರಾಂ ತೂಕವುಳ್ಳ ಗಾಂಜಾ ಹಾಗೂ ಬೇರೆ ವಸ್ತುಗಳನ್ನು ಸಾಗಿಸುತ್ತಿದ್ದ ಆಟೋ ಇದೀಗ ವಶಕ್ಕೆ ಪಡೆದು ಮೂವರನ್ನ ಬಂಧಿಸಿ ಈ ಒಂದು ಘಟನೆ ನಡೆದಿದೆ. ಸಂತಾಪುರ್ ಪಿಎಸ್ಐ ದಿನೇಶ್ ಎಂಟಿ ನೇತೃತ್ವದಲ್ಲಿ ದಾಳಿ ನಡೆದಿದೆ. ಔರಾದ್ ತಾಲೂಕಿನ ಜಂಬಗಿ ಗ್ರಾಮದ ಅರಣ್ಯ ಪ್ರದೇಶದ ಹತ್ತಿರ ತೆಲಂಗಾಣ ರಾಜ್ಯದ ಹಂಗರಗ ಗ್ರಾಮದ ಕಡೆಯಿಂದ ಬರ್ತಾ ಇದ್ದಂತ ಆಟೋ ಈ ಒಂದು ಆಟೋ ಅಲ್ಲಿ ಅಕ್ರಮ ಗಾಂಜಾವನ್ನ ಸಾಗಿಸಲಾಗ್ತಾ ಇತ್ತು. ಆಟೋದಲ್ಲಿದ್ದಂತಹ 2 ಬ್ಯಾಗ್ಗಳು ಪರಿಶೀಲನೆ ನಡೆಸಿದ್ದಾಗ ಅದರಲ್ಲಿ 10,31,500 ರೂಪಾಯಿ ಮೌಲ್ಯದ 20 ಕೆಜಿ ಗಾಂಜಾ ಹಾಗೂ 630 ಗ್ರಾಂ ತೂಕವುಳ್ಳ ಗಾಂಜಾ ಇಲ್ಲಿ ಪತ್ತೆಯಾಗಿದೆ. ಗಾಂಜಾ ಹಾಗೂ 80,000 ರೂಪಾಯಿ ಮೌಲ್ಯದ ಆಟೋ ವಶಕ್ಕೆ ಪಡೆಯಲಾಗಿದ್ದು ಮೂವರನ್ನ ಬಂಧಿಸಲಾಗಿದೆ. ಇನ್ನು ಬಂಧಿತ ಮೂವರಲ್ಲಿ ಔರಾದ್ ತಾಲೂಕಿನ ಗಾಮ ತಾಂಡದವರಾಗಿದ್ದು ಇನ್ನೊಬ್ಬ ತೆಲಂಗಾಣ ರಾಜ್ಯದ ನಂಗಾರೆಡ್ಡಿ ಜಿಲ್ಲೆಯ ಸುರತ್ಯ ನಾಯಕ ತಾಂಡದವರಾಗಿದ್ದಾರೆ. ಇನ್ನು ಈ ಘಟನೆಗೆ ಸಂಬಂಧಿಸಿದಂತೆ ಸಂತಾಪುರ್ ಪೊಲೀಸ್ ಠಾಣೆಯಲ್ಲಿ ಎನ್ಡಿಪಿಎಸ್ ಕಾಯ್ದೆಯಂತೆ ಪ್ರಕರಣ ಕೂಡ ದಾಖಲಿಸಿ ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಅದಕ್ಕೆ ಫಸ್ಟ್ ಒಂದು ದಾರದಲ್ಲಿ ಕಟ್ಬಿಡಿ. ಕೊಡಿ, ಅರ್ಧ ಕಟ್ಬಿಡಿ. ನಾನು ಬನ್ನಿ ಕಟ್ ಮಾಡಿ ಕಟ್ ಮಾಡಿ ದೊಡ್ಡ ಒಂದು ಬಟ್ಟೆ ಕೊಡಿ. ಇನ್ನೊಂದು ಬಟ್ಟೆ